ಹೆಂಗದಿರಿ? ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ ಗಾಡಿಗೆ ವೈಸರು ಚೇಂಜ್ ಮಾಡಿಸ್ಬೇಕಿತ್ತು. ನಿನ್ನೆ ತಗೊಂಬಂದಿದ್ದೆ, ಬಟ್ ಅದು ಸೆಟ್ ಆಗ್ತಲ್ಲ ಈ ಗಾಡಿಗೆ. ನೋಡಿ ಗುರು, ಸಾಕಾಗಿದೆ ವ್ಯೂ. ಗೈಸ್, ಇದು ನನ್ನ ಮೊದಲನೇ ವಿಡಿಯೋ ಮೋಟೋ ಬ್ಲಾಗ್ ಅಲ್ಲಿ ಮಾಡ್ತಿರೋದು. ಎಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ, ನೋಡೋಣ. ಗೈಸ್, ಇವಾಗ ನಾನ್ ಮಾಡ್ತಿರೋದು ವಿಡಿಯೋ ಗೋಪ್ರೋ ಅಲ್ಲ, ಇದು ನನ್ನ ಫೋನಲ್ಲೇ ಮಾಡ್ತಿರೋದು. ನಾನು ಎಲ್ಲ ಹೆಂಗ್ ಬರ್ತಿದ್ಯೋ ನನಗಂತೂ ಗೊತ್ತಿಲ್ಲ, ನೋಡೋಣ. ವಿಡಿಯೋ ಫುಲ್ ಮುಗೀಲಿ. ಆಮೇಲೆ ಗೈಸ್, ನಾನಿದು ಮೊದಲು ಒಂದು ವೈಸರ್, ಇಂಡೋನೇಷ್ಯಾ ವೈಸರು ಇದ್ರಲ್ಲಿ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ. ಬಟ್ ಅದು ಫುಲ್ ಸ್ಕ್ರಾಚ್ ಡ್ಯಾಮೇಜ್ ಆಗಿರೋ ಐಟಮ್ ಬಂದಿತ್ತು. ಮತ್ತೆ ರಿಟರ್ನ್ ಮಾಡಿದೆ 2 ದಿನಕ್ಕೆ. 430 ಸಮಥಿಂಗ್ ಏನೋ ಇತ್ತು ಅಮೌಂಟು. ಇದೇನಪ್ಪ ಹಿಂಗ್ ತೋಡವ್ರೆ? ಓಹೋ, ಐಸ್ ಇಲ್ಲಿ ನೋಡ್ರಿ, ಎಲ್ಲ BDA ವರ್ಕ್ ಮಾಡ್ತಿದಾರೆ. ಇದ್ರಲ್ಲಿ ಎಲ್ಲ ಸ್ಟ್ರೀಟ್ ಲೈನು, ಎಲೆಕ್ಟ್ರಿಸಿಟಿ, ರೋಡ್ ಮಾತ್ರ ಇಷ್ಟ ಅಗಲ ಇದೆ ಗೈಸ್. ಈ ತರ ಇದ್ದಿದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರ್ತಾ ಇರ್ಲಿಲ್ಲ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಗುರು ಜಾಗ ಬಿಡುಗರು, ಹೋಯ್ತೀನಿ ನಾನಂತೂ. ಗುರು ಬಸ್ಸಿಂದ ಮಾತ್ರ ಹೋಗ್ಬಾರ್ದು ಗುರು. ಯಾವಾಗ ರೈಟ್ ಎಳಿತಾರೋ ಯಾವಾಗ ಲೆಫ್ಟ್ ಎಳಿತಾರೋ ಅಂತ ಒಂದು ಗೊತ್ತಾಗಲ್ಲ. ಓಕೆನಾ? ಬಾರ ಬಾರ ಬಾರ, ಒಬ್ರು ಬರ್ರೋ. ನೋಡ, ಯಾವ ಸ್ಕೂಲ್ ಅಪ್ಪಿ? ಯಾವ ಸ್ಕೂಲು? ಹಾ, ಡೈಲಿ ಡ್ರಾಪ್ ಕೇಳ್ಕೊಂಡೆ ಓಡಾಡ್ತೀಯಾ? ಡೈಲಿ ಡ್ರಾಪ್ ಕೇಳ್ತೀಯಾ? ಹಾ, ಓಕೆ. ಓಕೆನಾ? ಮನೆ ಇರೋದು ಎಲ್ಲಿ? ಇಲ್ಲ, ಓಕೆ. ಓಕೆನಾ? 2 hours later. ಇಲ್ಲೇನಾ? ನೋಡ್ರಿ ಗೈಸ್, ಈ BDA ಇದ್ದವ್ರು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಒಂದ್ ರೋಡು ಏನಿಲ್ಲ ಅಂದ್ರು 60 ಫೀಟ್ ಇದೆ. ಈ ಕಡೆ 60 ಫೀಟು, ಈ ಕಡೆ 60 ಫೀಟು. ಏನಿಲ್ಲ ಅಂದ್ರು 6 ಬಸ್ ಹೋಗುತ್ತೆ ಗೈಸ್ ಒಂದೇ ಸರಿ. ಮಾಡ್ಲಿ ಇಂಪ್ರೂವ್ಮೆಂಟು. ಫ್ಯೂಚರ್ ಅಲ್ಲೂ ಇಲ್ಲೂ ಟ್ರಾಫಿಕ್ ಆದ್ರೆ ಕಷ್ಟ. ಒಳ್ಳೆ ಪ್ಲಾನು. ಅರ್ಥ ಆಯ್ತು ಅನ್ಸುತ್ತೆ. ಇನ್ನೇನ್ ಬಂತು ಗೈಸ್, ಇಲ್ಲೇ ಇರೋದು ಅಂಗಡಿ. ಹಾ, ಉಗಿರಪ್ಪ ಉಗಿ.
ಗಾಡಿ ಎಲ್ಲ ವೈಟ್ ಇರೋ ಗಾಡಿ ಕೆಂಪಗಾಗ್ಬಿಡುತ್ತೆ. ನನ್ನ ಮಕ್ಕಳಿಗೆ ಏನ್ ಗುರು ಬಂದಿರೋದು, ಈ ಹಿಂದಿಯವ್ರ ಕಾಯಿಸಿ ಕೇಳಂಗೆ ಇಲ್ಲ. ಇಲ್ಲೇ ಇರೋದು ಅಂಗಡಿ, ರೈಟು, ಇಂಡಿಕೇಟರ್. ಇದು ಐಟಮ್ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂಡಿಸ್ಬೇಕಾಗ್ತದೆ. ನಾವು ಹಾಗೆ ಆರಾಮಾಗಿ ಕೂತ್ಕೊಳ್ಳಿ, ಸಾಧ್ಯ ಕಡಿಮೆ ಅದು. ಬಟ್ ಬೇರೆ ತರಿಸ್ಬಿಡಿ, ಪರವಾಗಿಲ್ಲ. ಇಂಡೋನೇಷ್ಯಾದ ಅಂತೇಳಿ ಅದು ಸ್ಮೋಕ್ ವೈಸರ್ ಬರುತ್ತೆ, ಪರವಾಗಿಲ್ಲ. ಇಂಡೋನೇಷ್ಯಾದ ಅಂತೇಳಿ ಅದು ಸ್ಮೋಕ್ ವೈಸರ್ ಬರುತ್ತೆ. ಆನ್ಲೈನ್ ಅಲ್ಲಿ ಅದು ಸಿಗ್ತಾ ಇಲ್ಲ ನನಗೆ. ಹಾ ಹಾ, ಅದು ತರ್ಸ್ಕೊಡಿ, ಪರವಾಗಿಲ್ಲ. ಇಲ್ಲಾಂದ್ರೆ ಸ್ಪಾಕೆಟ್ ರಬ್ಬರ್ ಅಂತ ಕೊಟ್ಟಿರಿ, ಅದೊಂದು ಹಾಕ್ಸ್ಕೊಂಡು ಹೋಗ್ಬಿಟ್ಟಿರ್ತೀನಿ. 2 hours later. ಒರಿಜಿನಲ್ ಇದು. ಓಕೆನಾ? ಓಕೆ. ಈ ಗಾಡಿಗೆ ಯಾವಾಗ ಹಾಕಿದಾರ ಏನೋ ಗೊತ್ತಿಲ್ಲ. ನಾನು ತಗೊಂಡಿದ್ದು ಸೆಕೆಂಡ್ ಅಲ್ಲಿ, ಅದಕ್ಕೆ Two hours later. ನಡೀರಿ ಗಾಯ್ಸ್, ಹೋಗೋಣ ಮನೆಗೆ. ವೈಸರ್ ಕೆಲಸ ಅಂತೂ ಆಗಿಲ್ಲ, ಏನ್ ಮಾಡೋದು ನೋಡೋಣ. ನಾಳೆ ಎಲ್ಲ ನಾಡಿದ್ದು ಬರ್ತೀನಿ ಮತ್ತೆ. ಸ್ಪಾಕೆಟ್ ರಬ್ಬರ್ ಮಾತ್ರ ಹಾಕ್ಸಿದೀನಿ. 150 ರುಪೀಸ್ ಸ್ಪಾಕೆಟ್ ರಬ್ಬರು, ಪ್ಲಸ್ ಅವನಿಗೊಂದು 100 ರುಪೀಸ್ ಕೊಟ್ಟೆ. ಟೋಟಲ್ 250 ರುಪೀಸಲ್ಲಿ ಮುಗಿದೋಯ್ತು. ಅದೇ ನಾವು ಶೋರೂಮ್ಗೆ ಹೋಗಿದ್ರೆ ಒಂದು 500 ರೂಪಾಯಿ ಏನಾರು ಮಾಡ್ತಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಆಮೇಲೆ ಗೈಸ್ ಚೈನ್ ಟೈಟು ಮಾಡಿಸಿದ್ನಲ್ಲ, ಅದು ಚೈನ್ ಟೈಟು ಕುತ್ಕೊಂಡು ಮಾಡಿಸಿ ಗೈಸ್. ಗಾಡಿ ಮೇಲೆ ಕುತ್ಕೊಂಡು ಚೈನ್ ಟೈಟ್ ಮಾಡಿಸಿದ್ರೆ ಕರೆಕ್ಟಾಗಿ ಅಲೈನ್ ಆಗುತ್ತೆ. ಇಲ್ಲ ಅಂದರೆ ಪದೇ ಪದೇ ಮತ್ತೆ ಅದು ಚೈನ್ ಲೂಸ್ ಆಗುತ್ತೆ. ನೆಕ್ಸ್ಟ್ ಪಿಲಿಯನ್ ಯಾರನ್ನ ಕುತ್ಕೋತಾರಲ್ಲ ಅವಾಗ ಅರ್ಥ ಆಯ್ತು ಅನ್ಸುತ್ತೆ. ಲಿಂಕ್ ಆಗಿಲ್ಲ, ಬಟ್ ಹಾಕ್ಸ್ಬಿಡೋಣ. ಅಯ್ಯೋ ಅಪ್ಪ, ಇವತ್ತೇನ್ ದಿನ ಗುರು. ಸೂರ್ಯ ಯಾ ಕಡೆ ಉಟ್ಬಿಟ್ಟವನೆ. ನಮ್ಮ ಅಣ್ಣ ಇವತ್ತಾನೆ ಎಂಟೆ ಕರ್ಕೊಂಬಂದ್ಬಿಟ್ಟವನಲ್ಲ ಬೆಳಗ್ಗೆ 100 ಹಾಕಿ ಅಕ್ಕ. ಏನ 100 ರೂಪಾಯಿ 100. ನಿನ್ ಜನ್ಮಕ್ಕೆಲ್ಲ 100 ರೂಪಾಯಿ ಹಾಕ್ಸ್ತಾ ಇದೆಯಲ್ಲ, 1 ಲೀಟರ್ ಕೂಡ ಬರಲ್ವಲ್ಲ. ವಿ ಆರ್ ಕನ್ನಡಿಗ ಅಂತ. ಇವಾಗ ಸ್ಟಾರ್ಟ್ ಮಾಡಿದೀನಿ. ಬಟ್ ಅಷ್ಟೊಂದು ಕ್ಲಾರಿಟಿ ಬರಲ್ಲ ವಾಯ್ಸ್ ಎಲ್ಲ, ಸುಮ್ಮನೆ ಟ್ರೈ ಮಾಡ್ತಾ ಇದೀನಿ. ಹಾ ಹೌದು. ಕೊಡಿ. ಇದೆ ನೋಡಿ. ಜಾಸ್ತಿ ಏನು ವಿಡಿಯೋ ಹಾಕಿಲ್ಲ ಇನ್ನ, ಮುಂದಕ್ಕೆ ಹಾಕ್ತೀನಿ. ಓಕೆ. ಕೊಟ್ಟೆ 100. ಈ ತರ ಒಂದೊಂದು ಸಪಾಟ್ ಸಿಕ್ಕಿದ್ರೆ ನಾನು ಎಲ್ಲೋ ಹೋಗ್ತಾ ಇದ್ದೆ ಗೈಸಿನ.
ಗೈಸ್ ಅಷ್ಟೇ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಫ್ರೆಂಡ್ಸ್. ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಅಷ್ಟೇ.